ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಆ್ಯಂಡ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಇವತ್ತು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ಆ್ಯಂಡ್ ಎಸ್, ಇವತ್ತು ರಕ್ಷಾಬಂಧನ್ ಇರೋದ್ರಿಂದ ಸೊ ಹ್ಯಾಪಿ ರಕ್ಷಾಬಂಧನ್ ಅಂಡ್ ಟು ಆಲ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್. ಈ ವರ್ಷ ರಕ್ಷಾಬಂಧನ್ ಒಂಥರ ಸ್ಪೆಷಲ್. ಯಾಕೆ ಅಂತಂದರೆ ನಮ್ಮ ಮಯುಗೆ ತಂಗಿ ಹುಟ್ಟಿದ್ದಾಳಲ್ಲ, ಸೊ ಅದಕ್ಕೆ ಈ ವರ್ಷದಿಂದ ಅಮ್ಮ ಅಲ್ಲಿ ನೋಡಲಿ, ಕ್ಯಾಮ್ರಾ ನೋಡು, ಅಲ್ಲಿ ನೋಡಲಿ, ಇಲ್ಲಿ ನೋಡು, ಇಲ್ಲಿ ನೋಡಿ ಇಲ್ಲಿ. ಸೊ ಈ ವರ್ಷ ನಮ್ಮ ಅಮ್ಮು ಮಯುಗೆ ರಾಖಿ ಕಟ್ತಾ ಇದ್ದಾಳೆ. ಸಂಜೆ ಕಟ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಇಬ್ರಿಗೂ ನಿದ್ದೆ ಟೈಮು, ಸೊ ಅದಕ್ಕೆ ಇವಾಗ ಬೇಡ. ಸಂಜೆ ನಮ್ಮ ತಮ್ಮ ಮತ್ತು ನಮ್ಮ ದೊಡ್ಡಮ್ಮನ ಮಗ ಚಂದು ಇದನ್ನೆಲ್ಲ, ಅವನು ನಮ್ಮ ತಮ್ಮನೇ. ಸೊ ಅವನು ಮತ್ತು ನಮ್ಮ ಅಣ್ಣ ಎಲ್ಲರೂ ಬರ್ತಾಯಿದ್ದಾರೆ. ಸೊ ಸಂಜೆನೇ ಕಟ್ಟೋಣ ಅಂತಂದೇಳಿ ಸುಮ್ಮನಾಗಿದ್ದೀನಿ. ಆ್ಯಂಡ್ ಇವಾಗ ತಾನೇ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ನಾನು ರಾಖಿ ಕಟ್ಟಿಸ್ಬೇಕು, ರಾಖಿ ಎಲ್ಲ ಇಲ್ಲಿಗೆ ಬರ್ತಾರೆ ಅಂತಂದೇಳಿ ಅಮ್ಮನ ಮನೆಗೆ ಬಂದಿರೋದು. ಸೊ ನಾನು ಬೆಳಗ್ಗೆನೇ ಎಲ್ಲ ಕೆಲಸ ಮುಗಿಸ್ಕೊಂಡು ನಮ್ಮ ಮನೆಯಿಂದ ಬಂದೆ. ಅಂಡ್ ಟಿಫನ್ ದೋಸೆ ಮಾಡಿದರು. ಸೊ ದೋಸೆ ತಿಂದ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದು ಇವಾಗ ಅಮ್ಮಗೆ ಫೀಡ್ ಮಾಡಿ ಮಲಗಿಸಿದ್ದೆ. ಮತ್ತೆ ಇವಾಗ ಎದ್ಲು, ಮಯು ಮಲಗಿದ್ದಾನೆ. ಈ ವ್ಲಾಗ್ ಏನಾದ್ರು ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಆ್ಯಂಡ್ ಶೇರ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಹೆಂಗೆ ನೋಡ್ತಿದ್ದಾಳೆ ನೋಡ್ರಿ ಅವಳು ಕ್ಯಾಮ್ರಾನ. ಅವಳಿಗೆ ಸಿಕ್ಕಾಪಟ್ಟೆ ಕ್ರೇಜ್, ಒಂದು ಕ್ಯೂರಿಯಾಸಿಟಿ ಇದೆ, ಅದನ್ನು ತಗೋಬೇಕು, ಇಟ್ಕೋಬೇಕು ಅನ್ನೋದು. ಫೋನ್ ಅಂದಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇವಳಿಗೆ. ಅವಳಿಗೆ ನನ್ನ ನಕ್ಕರೆ ತುಂಬ ಇಷ್ಟ. ನಾನು ನಕ್ಕರೆ ಅವಳು ನಗ್ತಾಳೆ. ಹೌದಮ್ಮ, ಮಮ್ಮಿ ಇಷ್ಟನಾ ನಿನಗೆ? ಓ, ಒಂದೇ ಒಬ್ಬ ನೀನು. ಕುಟು 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 ಕುಟು. ಓಕೆ, ಎಸ್, ಬನ್ನಿ ಬ್ಲಾಗ್ನ ಕಂಟಿನ್ಯೂ ಮಾಡೋಣ. ನಾವು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾನು, ನಮ್ಮ ಪಪ್ಪ, ನಮ್ಮ ಮಮ್ಮಿ, ಮಯು ಆ್ಯಂಡ್ ಅಮ್ಮು, ನಾವು ಇಷ್ಟು ಜನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ದುರ್ಗಮ್ಮನ ದೇವಸ್ಥಾನ. ಹಾಗೆ ಯಾವುದದು, ಅಯ್ಯೋ ನೆನಪೇ ಬರ್ತಾ ಇಲ್ವಲ್ಲ, ಅದು ಯಾವುದದು, ಚಂದ್ರಮೌಳೇಶ್ವರ ದೇವಸ್ಥಾನ. ಚಂದ್ರಮೌಳೇಶ್ವರ ದೇವಸ್ಥಾನ ತುಂಬ ದಿನ ಆಗಿತ್ತು ನಾನು ಹೋಗಿಲ್ಲ. ಹಿಂದೆ ನಾನು ಕಾಲೇಜಿಗೆ ಹೋಗ್ಬೇಕಾದ್ರೆ ನಮ್ಮ ಪಪ್ಪನ ಜೊತೆ ಹೋಗ್ತಾ ಇದ್ದೆ, ಬಟ್ ಇತ್ತೀಚೆಗೆ ನಾನು ಹೋಗಿದ್ದಿಲ್ಲ. ಸೊ ಅದಕ್ಕೆ ಅಮ್ಮು ಕರ್ಕೊಂಡು ಹೋಗೋಣ ಅಂತಂದೇಳಿ ಕಾರ್ ಇತ್ತಲ್ಲ, ಸೊ ಅದಕ್ಕೆ ಹೋಗಿದ್ವಿ. ಆ್ಯಂಡ್ ಅಮ್ಮು ಕೂಡ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಯಿದ್ಲು. ಆ್ಯಂಡ್ ಮಯು ಕೂಡ ತುಂಬ ಎಂಜಾಯ್ ಮಾಡ್ತಾಯಿದ್ದ. ಇದೇ ಚಂದ್ರಮೌಳೇಶ್ವರ ದೇವಸ್ಥಾನ. ಇದು ತುಂಬ ಹಳೆಯ ಕಾಲದ್ದು ದೇವಸ್ಥಾನ ಇದು. ನಮ್ಮ ಪಪ್ಪ ಯಾವಾಗಲೂ ಅವಾಗೆಲ್ಲ ತುಂಬ ವರ್ಷದಿಂದ ಇಲ್ಲಿಗೆ ಬರ್ತಾ ಇದ್ದಾರೆ. ಆ್ಯಂಡ್ ಇದು ಎಷ್ಟು ಅಂದರೆ ತುಂಬ ವರ್ಷದ ದೇವಸ್ಥಾನ ಇದು. ನಾವು ಬಂದಾಗ ಆಲ್ರೆಡಿ ಬಾಗಿಲು ಹಾಕಿದ್ರು, ಪೂಜೆ ಎಲ್ಲ ಮುಗಿಸ್ಕೊಂಡು. ತುಂಬ ಜನ ಗೊತ್ತಿಲ್ಲ ಇದು ದಾವಣಗೆರೆಯಲ್ಲೇ ಇರೋರಿಗೆ, ಬಟ್ ಇದು ತುಂಬ ಹಳೆಯ ದೇವಸ್ಥಾನ ಇದು. ಸೊ ಅದಕ್ಕೆ ಇಲ್ಲಿಗೆ ಬರ್ತಾ ಇರ್ತೀವಿ ಯಾವಾಗಾದರೂ. ನಮ್ಮ ಪಪ್ಪ ಮಾತ್ರ ವೀಕ್ಲಿ ಬರ್ತಾರೆ, ವೀಕ್ಲಿ ಮಂಡೇ ಬರ್ತಾರೆ. ಆಗಲೇ ದೇವಸ್ಥಾನ ಬೀಗ ಹಾಕ್ಕೊಂಡು ಹೋಗಿದ್ರು. ಆ್ಯಂಡ್
ನಾವು ಬಂದ್ವಿ ಅಂತಂದೇಳಿ ಮತ್ತೆ ಓಪನ್ ಮಾಡಿ ಮತ್ತು ದರ್ಶನ ಎಲ್ಲ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿಕೊಂಡು ಅಮ್ಮು ಮತ್ತು ಆ ಮಯೂನ ಇಬ್ಬರೂ ಒಳಗಡೆ ಕಳಿಸಿ ಆಶೀರ್ವಾದ ಮಾಡಿಸ್ಕೊಂಡು ಬಂದ್ವಿ. ಆ್ಯಂಡ್ ಅಲ್ಲಿಂದ ದುರ್ಗಾಂಬಿಕಾ ದೇವಸ್ಥಾನಕ್ಕೆ ಹೋಗಿದ್ವಿ. ನಾನು ಇನ್ನೂ ರಾಖಿನೇ ತೊಗೊಂಡಿದ್ದಿಲ್ಲ, ಸೊ ರಾಖಿ ತೊಗೊಂಡಂಗೆ ಆಗುತ್ತೆ ಅಂತಂದೇಳಿ ಅಲ್ಲಿಂದನೇ ಹೋಗಿ ದುರ್ಗಾಂಬಿಕಾ ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ಕೂಡ ಅರ್ಚನೆ ಮಾಡಿಸ್ಕೊಂಡು ಆ್ಯಂಡ್ ಮಯು ಮತ್ತು ಅಮ್ಮಗೆ ಒಳಗಡೆ ಕರ್ಕೊಂಡೋಗಿ ಆಶೀರ್ವಾದ ಮಾಡಿಸ್ಕೊಂಡ್ರು. ರಶ್ ಇದ್ದಾಗೆ ಅಲ್ಲಿ ಆಶೀರ್ವಾದ ಮಾಡಿಸ್ಕೊಳಕ್ಕಾಗಲ್ಲ, ಸೊ ಇವಾಗೆ ಫ್ರೀ ಇತ್ತು. ಇವತ್ತು ಆ್ಯಕ್ಚುಲಿ ಹುಣ್ಣಿಮೆ ಇತ್ತು, ಬಟ್ ಆದರೆ ರಶ್ ಇದ್ದಿಲ್ಲ. ಸೊ ಅದಕ್ಕೆ ಹಂಗೆ ಅವರಿಬ್ಬರಿಗೂ ಆಶೀರ್ವಾದ ಮಾಡಿಸ್ಕೊಂಡು ಪೂಜೆ ಮಾಡ್ಕೊಂಡು ಬಂದ್ವಿ. ಆ್ಯಂಡ್ ಬರಬೇಕಾದ್ರೆ ರಾಖಿ ಬೇರೆ ತೊಗೊಂಡಿದ್ದಿಲ್ಲ, ಸೊ ಅದಕ್ಕೆ ರಾಖಿ ತೊಗೊಂಡಂಗೆ ಅಂತಂದೇಳಿ ಮತ್ತು ಎಳೆದು ಅಲ್ಲೇ ಒಂದು 5 to 6 ಏನೋ ರಾಖಿ ತೊಗೊಂಡೆ. ತುಂಬ ಅಂದರೆ ತುಂಬ ಕಾಸ್ಟ್ಲಿ ಇದ್ದಾವೆ. ಯಪ್ಪ, ರಾಖಿ ಪ್ರೈಸ್ ಕೇಳೋಕ್ಕೆ ಹೋಗಬಾರ್ದು, ಅಷ್ಟು ಕಾಸ್ಟ್ಲಿ ಇರುತ್ತೆ. ಏನಿಲ್ಲ ಅಂದ್ರೂ 150-200 ಅಂತ ಹೇಳ್ತಾರೆ. ಅಂತೂ ನಮ್ಗೆ ಇಷ್ಟ ಬಂದು ತೊಗೋಬೇಕು ಅಂದರೆ ಅಷ್ಟು ರೇಟ್ ಹೇಳ್ತಾರೆ. ಅದ್ರ ಮೇಲೆ 150-200 ಮೇಲೆ ಹೇಳ್ತಾರೆ ಪ್ರೈಸು. ಆ್ಯಂಡ್ ದುರ್ಗಾದೇವಿಗೆ ಇವತ್ತು ಅಲಂಕಾರ ತುಂಬ ಚೆನ್ನಾಗಿ ಮಾಡಿದರು. ಆ್ಯಂಡ್ ಅಮ್ಮು ಕೂಡ ಆಶೀರ್ವಾದ ಮಾಡಿಸ್ಕೊಂಡ್ಳು ಕರ್ಕೊಂಡೋಗಿ. ಮಯು ಕೂಡ ಆಶೀರ್ವಾದ ಮಾಡಿಸ್ಕೊಂಡ. ಮಯು ಅಲ್ಲಿ ಒಂದು ಕಂಬ ಇತ್ತು, ಅದನ್ನು ಕೈ ಮುಗಿದು ಮತ್ತೆ ಸುತ್ತಾ ಇಟ್ಕೊಂಡು ಮತ್ತೆ ಅದು ಬೀಳ್ತಾ ಇದ್ದ. ಅದು ಆದಮೇಲೆ ಮತ್ತೆ ಮನೆಗೆ ಬಂದ್ವಿ. ಮನೆಗೆ ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆ ನಂತರ ರಾಖಿ ಕಟ್ಸೋಣ ಅಂತಂದೇಳಿ ಅವಾಗ ನಮ್ಮ ದೊಡ್ಡಮ್ಮ ಬಂದಿದ್ದರು, ಅವರು ನಮ್ಮ ಮಾಮ ಬಂದಿದ್ದರು. ಅವರು ಕೂಡ ಅವರಿಗೂ ಇವರಿಬ್ಬರು ರಾಖಿ ಕಟ್ಟಿದ್ರು. ನಮ್ಮ ಮಾಮಂಗೆ ಅಂದರೆ ನಮ್ಮ ಮಮ್ಮಿ ನಮ್ಮ ದೊಡ್ಡಮ್ಮ ಇಬ್ಬರು ರಾಖಿ ಕಟ್ಟಿದ್ರು. ಹಾಗೆ ಹೋದರು. ಆ್ಯಂಡ್ ನಮ್ಮ ಯೋಗೆ ಈಗ ರಾಖಿ ಕಟ್ಸೋಣ ಅಮ್ಮು ಕಡೆಯಿಂದ ಅಂತಂದೇಳಿ ನಾನು ರೆಡಿ ಮಾಡ್ಕೊತಾ ಇದ್ದೆ. ನೋಡೋಣ ಬನ್ನಿ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ನನಗಂತೂ ಸಿಕ್ಕಾಪಟ್ಟೆ ಸುಸ್ತಾಗಿಬಿಡ್ತು. ಅವರಿಬ್ರು ಸೆಟಪ್ ಮಾಡಿ ಕುಂದ್ರಿಸೋ ಅಷ್ಟೊತ್ತಿಗೆ ನಮ್ಮ ಮಯು ಇದನ್ನೆಲ್ಲ ನಾನು ಅಮ್ಮನ ಹೆಂಗೋ ಕುಂದಿರ್ಸ್ಕೋಬೋದು, ಬಟ್ ಮಯು ಇದನ್ನೆಲ್ಲ ಸಿಕ್ಕಾಪಟ್ಟೆ ತರಲೆ. ಅವನು ಒಂದು ಕಡೆ ಕೂರ್ತಿದ್ದಿಲ್ಲ, ಎಷ್ಟು ಹೇಳ್ಕೊಂಡು ಕೂರಿಸಿದ್ರೂ ಕೂರ್ತಿದ್ದಿಲ್ಲ. ಬಟ್ ಇನ್ನು ಚಿಕ್ಕವರೆಲ್ಲೋ ಗೊತ್ತಾಗಲ್ಲ, ಮುಂದೆ ಗೊತ್ತಾಗುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಪೇಷನ್ಸ್ ಕಮ್ಮಿ, ಸಿಟ್ಟು ಮಾಡ್ತಾಯಿದ್ದೆ. ಕೊನೆಗೂ ಏನೋ ಒಂದು ಕಡೆ ನನಗೆ BP ರೈಸ್ ಮಾಡಿ ಬೈಸ್ಕೊಂಡು ಬೈಸ್ಕೊಂಡು ಕೂರ್ತಾ ಇದ್ದ. ಸೊ ಸಿಕ್ಕಾಪಟ್ಟೆ ತಲೆ ಹರಟೆ ಮಾಡ್ತಾಯಿದ್ದ. ಕೊನೆಗೂ ಹೆಂಗೋ ಮಾಡಿ ಕುಂಕುಮ ಎಲ್ಲ ಹಚ್ಚಿ ನೀಟಾಗಿ ಎಲ್ಲ ಮಾಡಿದೆ, ಏನೇನು ಮಾಡಬೇಕು ಅದೆಲ್ಲ ಮಾಡಿಸಿದೆ. ಆ್ಯಂಡ್ ಅಮ್ಮ ಕೂಡ ತುಂಬ ಎಕ್ಸೈಟ್ಮೆಂಟಿಂದ ನೋಡ್ತಾ ಇದ್ಲು. ಸೊ ರಾಖಿ ಕಟ್ಟೋದು ಅವಳ ಕೈಯಿಂದ ಹಿಂಗೆ ಕಟ್ಟಿ ಒಂದು ಗಂಟೆ ಹಾಕಿಸಿ ನೆಕ್ಸ್ಟು ನಾನು ಹಾಕಿದೆ.
ಬ್ರೋ ಅಲ್ಲ ಈ ಥರದ್ದ. ಎಳಿತಾಳೆ ಹತ್ರ ಹೋಗ್ಬೇಡ. ದುಡ್ಡು ಇಲ್ಲ, ಸುಳ್ಳು. 100 ರೂಪಾಯಿ ಇಸ್ ಗಾಯ್ಸ್, ಈಗ ತಾನೇ ಅಮ್ಮನ ಮನೆಯಿಂದ ನಮ್ಮ ಮನೆಗೆ ಬಂದ್ವಿ. ಆ್ಯಂಡ್ ಮಯು ಅಲ್ಲೇ ಇದ್ದಾನೆ. ಪಪ್ಪ ಇಲ್ಲೇ ಇರಲಿ ಬಿಡು ಅಂತಂದೇಳಿ ಇಟ್ಕೊಂಡ್ರು. ಅಮ್ಮ ಒಂದು ನಿಮಿಷ ಅಮ್ಮ. ಇವಾಗ ಊಟ ಮಾಡ್ಕೊಂಡು ಮಲ್ಕೊಳ್ಳೋದಷ್ಟೇ. ಇವತ್ತಿನ ಈ ವ್ಲಾಗ್ ಇಷ್ಟ ಆಗಿತ್ತು. ಸೊ ನಿಮ್ಗೇನಾದರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.